ಬೀರ್ನಳ್ಳಿ ಕೆರೆಯಲ್ಲಿ ಹಾವಿನ ಕಾಟ. ಮಲಗಿದ್ದ ವೇಳೆ ಹಾವು ಕಚ್ಚಿ ವ್ಯಕ್ತಿ ಸಾವು. ಬೀರ್ನಳ್ಳಿ ಕೆರೆಯ ಪಾರ್ಕ್ನ ಕರ್ಮಕಾಂಡ. ಹೌದು, ಹಾಸನ ನಗರದ ಬೀರ್ನಳ್ಳಿ ಬಡಾವಣೆಯ ಪಾರ್ಕ್ನಲ್ಲಿ ಹಾವು ಕಡಿದು ಅಪರಿಚಿತ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಪಾರ್ಕ್ನಲ್ಲಿ ಮಲಗಿದ್ದ ವೇಳೆ ಹಾವು ಕಡಿದ ಪರಿಣಾಮ ವ್ಯಕ್ತಿ ಮಲಗಿದ ಸ್ಥಿತಿಯಲ್ಲೇ ಸಾವನ್ನಪ್ಪಿರುವುದು ತಿಳಿದು ಬಂದಿದೆ. ನಮಸ್ತೆ, ನನ್ನ ಹೆಸರು ರೇವಣ್ಣ ಅಂತ. ಇದೇ ಬೀರ್ನಳ್ಳಿ ಕೆರೆ ಹುಡುಗ. ಇದ್ರೆ ನಾವು ಹೆಚ್ಚು ಕಮ್ಮಿಯಿಂದ 5-6 ವರ್ಷ ಆಗಿದೆ ಆ್ಯಕ್ಚುಲಿ ಪಾರ್ಕ್ ಹಾಳಾಗಿ. ನಾನು ಕಂಪ್ಲೇಂಟ್ ಮಾಡಿದ್ದೆ, ಹಾಸನ ನ್ಯೂಸಿಗೂ ಹಾಕಿಸಿದ್ದೆ, ಮತ್ತು ಮಹಾನಗರ ಪಾಲಿಕೆ ಅವರು ಒಂದ್ಸಲ ಇಲ್ಲಿ ಬಂದಿದ್ದರು. ಅವರಿಗೂ ನಾನು ಹೇಳಿದ್ದೆ, ಸರ್ ನೋಡಿ ಈ ಥರ ಇದೆ, ಸಮಸ್ಯೆ ಇದೆ, ಒಂದು ಪಾರ್ಕ್ ರೆಡಿ ಮಾಡಿಕೊಡಿ. ಇಲ್ಲಿಂದ ಈ ಏರಿಯಾದಿಂದ ಪಕ್ಕದ ಏರಿಯಾಗೆ ಹೋಗಿ ನಮ್ಮ ಮಕ್ಕಳಾಗಲಿ ಲೇಡೀಸ್ಗಳಾಗಲಿ ವಾಕ್ ಮಾಡೋದಕ್ಕೆಲ್ಲ ಹೋಗ್ತಾರೆ. ಆ ಒಂದು ಪರ್ಪಸಲ್ಲಿ ಹೇಳಿದ್ದೆ. ಈಗ ನೋಡಿದ್ರೆ ಇವತ್ತು ಒಂದು ವ್ಯಕ್ತಿ ಹಾವು ಕಚ್ಚಿ ಇಲ್ಲೇ ಸತ್ತೋಗಿದ್ದಾರೆ. ಇದು ಯಾರು ಕೇಳೋಕ್ಕೆ ಬರೋದೇ ಇಲ್ಲ. ಇಲ್ಲಿ ಯಾರು ಒಂದು ಕೌನ್ಸಿಲರಾಗಲಿ, ಸದಸ್ಯರಾಗಲಿ, ಡಿ ಸಿ ಮೇಡಮ್ ಆಗಲಿ, ಯಾವುದೇ, ಹೌದು ಸರ್, ಯಾವುದಾಗಲಿ, ಸ್ವರೂಪ್ ಸರ್ ಆಗಲಿ, ಪ್ರೀತಮ್ ಗೌಡ್ರಾಗಲಿ, ಯಾರೇ ಆದರೂ ಇಲ್ಲಿ ಬಂದೇ ಇಲ್ಲ. ಅದಕ್ಕೆ ಒಂದ್ಸಲ ಹಾಸನ ನ್ಯೂಸ್ಗೂ ನಾನು ಹಾಕಿಸಿದ್ದೆ, ಈ ಒಂದು ಪರಿಸ್ಥಿತಿ ಇದೆ, ಇಲ್ಲಿ ಬಂದು ಒಂದು ಸಲ ನೋಡಿ ಒಂದು ಮಾಡಲಿ, ನಮ್ಮ ಏರಿಯಾ ಒಂದು ರೆಡಿ ಮಾಡಲಿ ಅಂತ. ಸರ್ ಸೆಂಟ್ರ್ ಏರಿಯಾ ಇದು ಬೀರ್ನಳ್ಳಿ ಕೆರೆ. ಹೌಸಿಂಗ್ ಬೋರ್ಡಲ್ಲಿ ಸರ್ ಚೆನ್ನಾಗಿದೆ ಪಾರ್ಕು. ಈಗ ಮೊನ್ನೆ ಆಗಿರೋ ಏರಿಯಾ ಇದು ವಿನಾಯಕ ನಗರ ಅಂತ, ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಅದು ಮೊನ್ನೆ ಆಗಿರೋ ಏರಿಯಾ, ಅಲ್ಲಿ ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಇದು ನಾವು ಎಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ. ಇಲ್ಲೊಂದು ಪಾರ್ಕ್ನ ರೆಡಿ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಇವರಿಗೆ. ಒಂದು ಸತಿ ಮಾಡಿದ್ರು, ಅದಕ್ಕೆ ಮಾಡಿದಾಗ ಅವರಿಗೆ ಒಂದು ನೇಮಕ ವಹಿಸಿರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡ್ದಲ್ಲ ಈ ಪಾರ್ಕ್ ಈ ಥರ ಹಾಳಾಗಿದೆ ಅಷ್ಟೇ. ಬರ್ತಾರೆ ಹುಡುಗರು, ಆಟ ಆಡ್ತಾರೆ, ಹೋಗ್ತಾರೆ, ದೊಡ್ಡವರು ಚಿಕ್ಕ ಅಂತ ಏನಿಲ್ಲ. ಪಾರ್ಕಿಂಗ್ ಹಾಳಾಗಿದೆ. ಹೆಚ್ಚು ಕಮ್ಮಿ ಒಂದು 6 ವರ್ಷ ಆಗಿದೆ. ಹೇಳಿದರೆ ಈ ಥರ ಮಾಡ್ತಾಯಿದ್ದಾರೆ. ಈಗ ನೋಡಿದರೆ ಈಗ ಒಂದು ದುರ್ವಿಧಿ ಅನ್ನೋದ್ರೆ ಇಲ್ಲೇ ಸತ್ತೋಗಿದೆ ಒಬ್ಬ ಮನುಷ್ಯ, ಹಾವು ಕಚ್ಚಿ. ಒಂದಿಬ್ಬರು ಜನ ಸತ್ತೋಗಿದ್ದಾರೆ. ಈಗ ಹಾವು ಕಚ್ಚಿ ಸತ್ತೋಗಿದ್ದಾರೆ. ಹಾವುಗಳು ಅಷ್ಟಿದೆ. ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇದೆ, ಒಂದು 70-80 ಜನ ಮಕ್ಕಳಿದ್ದಾರೆ. ಅವ್ರ ಗತಿ ಏನಾಗಬೇಕು? ಅಟ್ಲೀಸ್ಟ್ ಒಂದು ಪಾರ್ಕ್ ರೆಡಿ ಮಾಡ್ಕೊಡಿ ಅಂತ ನಾವು ಕೇಳ್ತಾನೆ ಇದೀವಿ. ಇಲ್ಲ, ಅದು ರೆಡಿ ಮಾಡ್ಕೊಡ್ದಲ್ಲಿ ಏನಾಗಿದೆ, ಮತ್ತು ಹಳೇ ಬೀರ್ನಳ್ಳಿ ಕೆರೆ ಹೇಗಿತ್ತೋ ಅದೇ ಥರ ಆಗಿದೆ. ಅದೇ ತಿಪ್ಪೆ ಗುಂಡಿ ಆಗಿದೆ. ಅದೇ ಏನಿದೆ ಎಲ್ಲ ಬಂದು ಗೊಬ್ಬರ ಎಲ್ಲ ಬಂದು ಹಂಗೆ ಹಾಳು ಮಾಡಾಕ್ತಾಯಿದ್ದಾರೆ ಅಷ್ಟೇ. ಒಂದು ರೋಡ್ ಅಷ್ಟೇ, ಈ ಒಂದು ರೋಡು ಸರ್, ಒಂದು ರೋಡ್ ಆಗಲೂ ಅಷ್ಟೇ. ಹೆಚ್ಚು ಕಮ್ಮಿ ನಾವೊಂದು 20 ವರ್ಷದ ಹಿಂದೆ ಆಗಿದ್ದು ರೋಡ್ಗಳು ಇಲ್ಲಿ ಬೀರ್ನಳ್ಳಿ ಕೆರೆಯಲ್ಲಿ. ಇನ್ನೂ ಕರೆಕ್ಟಾಗಿ ಒಂದು ರೋಡ್ ಆಗಿಲ್ಲ. ತೆಗ್ದಿರ್ತಾರೆ, ಗುಂಡಿ ಮಾಡಿರ್ತಾರೆ ಅಷ್ಟೇ. 20 ವರ್ಷ ಆಗಿದೆ ಮಿನಿಮಮ್, ಕರೆಕ್ಟಾಗಿ ರೋಡ್ಗಳೇ ಆಗಿಲ್ಲ. ಈ ಪಾರ್ಕ್ ವ್ಯವಸ್ಥೆ ಒಂದಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಇಲ್ಲಿ ನಮ್ಮ ಬೀರ್ನಳ್ಳಿ ಕೆರೆ ವ್ಯವಸ್ಥೆನ ನೋಡಬೇಕು. ಬರೀ ಒಂದು ಎಲೆಕ್ಷನ್ ಟೈಮಿಗೆ ಅಂತ ಬಂದು ಮಾತಾಡ್ಕೊಂಡು ಕೇಳಿ ಅಂತ ಹೋಗೋದಂತಲ್ಲ. ದಯವಿಟ್ಟು ಬಂದು ನೋಡಿ, ಒಂದು ರೋಡ್ ಆಗಲಿ, ಒಂದು ಪಾರ್ಕ್ ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿನ ಹೆಣ್ಮಕ್ಳುಗಳಾಗಲಿ ಮಕ್ಕಳುಗಳಾಗಲಿ ಪಕ್ಕದ ಹೊಯ್ಸಳ ನಗರಕ್ಕೆ ಹೋಗ್ತಾರೆ ಸರ್. ಜಸ್ಟ್ ಒಂದು ಬ್ರಿಡ್ಜ್ ದಾಟಿದ್ರೆ ಹೊಯ್ಸಳ ನಗರ, ಹೊಯ್ಸಳ ನಗರ ಪಾರ್ಕ್ ಹೇಗಿದೆ? ಹೌಸಿಂಗ್ ಬೋರ್ಡ್ ಪಾರ್ಕು. ಜಸ್ಟ್ ಈ ಕಡೆ ಬ್ರಿಡ್ಜ್ ದಾಟಿದ್ರೆ ಇದು ಹೌಸಿಂಗ್ ಬೋರ್ಡ್ ಪಾರ್ಕು. ಅದು ಹೆಂಗಿದೆ? ಅದಕ್ಕೆ ನೇಮಕ ವಹಿಸಿರ್ತಾರೆ. ಅಲ್ಲಿ ನೀರು ವ್ಯವಸ್ಥೆ, ಗಿಡ ಮರಗಳು ಎಲ್ಲ ಹಾಕಿದ್ದಾರೆ. ಚೆನ್ನಾಗಿ ನೋಡ್ಕೊಳ್ಳೋಕೆ ಒಬ್ಬರು ನೇಮಿಸಿರ್ತಾರೆ. ಇಲ್ಲಿ ನಮ್ಮ ಬೀರ್ನಳ್ಳಿ ಕೆರೆ ಏನಾಗಿದೆ? ಬರೀ ಒಂದು ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೊತಾರೆ ಅಷ್ಟೇ, ಓಟಿಗೋಸ್ಕರ. ಆಯಿತಾ? ಟ್ರಂಪ್ಗೋಸ್ಕರ ಈ ರೋಡ್ ನೋಡಿ, ಈ ರೋಡ್ ಮಾಡಿದ್ದಾರೆ. ಅದು ಜಸ್ಟ್ ನೋಡಿ, ಒಂದು ಲೈಟ್ ಕಂಬ ಇದೆಯಲ್ಲ, ಸುಮ್ಮನೆ ಲೈಟ್ ಕಂಬ ನೆಟ್ಟೋಗಿದ್ದಾರೆ ಅಷ್ಟೇ. ಅದಕ್ಕೆ ಯಾವುದೇ ರೀತಿಯಾದ ಒಂದು ಫೆಸಿಲಿಟಿ ಇಲ್ಲ. ಆ ರೋಡ್ಗಳು ಅಷ್ಟೇ. ಬರ್ತಾರೆ, ಇಲ್ಲೇ ಕಸ ಹಾಕೋಗ್ತಾರೆ. ಅದೇ ಥರ ಪ್ರಾಬ್ಲಮ್ ಆಗ್ತಿದೆ. ಹೌದು, ಹುಡುಗರೆಲ್ಲ ಹಿಂಗೆ ಬರ್ತಾರೆ ನೈಟು ನೋಡಿ, ಇದೇ ಥರ ನೋಡಿ ಆಟ ಆಡ್ಕೊಳಕ್ಕಂತ ವ್ಯವಸ್ಥೆ ಇವ್ರು ಮಾಡ್ಕೊಂಡಿದ್ದಾರೆ. ಹುಡುಗರುಗಳು ಒಂದು ಆಟ ಆಡೋದಕ್ಕೋಸ್ಕರ ಇವ್ರು ದುಡ್ಡು ಹಾಕಿ ರೆಡಿ ಮಾಡ್ಕೊಂಡಿರೋಂಥ ಇದು ಪ್ಲೇಸ್ಗಳು. ಇಲ್ಲಿಂದ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ ಸರ್. ಅದೊಂದು ನಮ್ಮದು ನೋವಿದೆ. ಅಣ್ಣ, ಹಿಂದೆ ಮನೆ ಇದೆ, ಇಲ್ಲಿ ರೋಡ್ ಮಾಡಿಟ್ಟಿರಿ ಅಣ್ಣ. ಕಸ ಎಲ್ಲ ಇಲ್ಲಿ ಯಾವುದು ಲೈಟ್ಗಳು ಕನೆಕ್ಷನ್ ಕೊಟ್ಟಿಲ್ಲ. 10 ವರ್ಷ ಹಿಂದೆ ಆಗಿದ್ದು ಕಾಂಕ್ರೀಟ್ ರೋಡು. ಲೈಟ್ ಕಂಬ ಎಲ್ಲ ಹಂಗೆ ಬಿಟ್ಟು ಹೋಗ್ಯಾರೆ. ಕಸ ಎಲ್ಲ ತಗೊಂಬಂದು ಇಲ್ಲೇ ಎಸೋಗ್ತಾರೆ ಅಣ್ಣ. ಲೈಟ್ ಹಾಕಿ ಅಂದ್ಬಿಟ್ಟು ಒಂದು 10 ಸತಿ ನಗರಸಭೆ ಅವರಿಗೆ ಫೋನ್ ಮಾಡಿ ಇಟ್ಟಿದ್ದಾಯಿತು. ಇದುವರೆಗೂ ಬರ್ತಾರೆ, ಕಸ ತುಂಬ್ಕೊಂತಾರೆ, ಹೋಗ್ತಾರೆ. ಯಾವುದನ್ನು ಇದು ಮಾಡ್ತಾ ಇಲ್ಲ. ಪಾರ್ಕಿಂದು ಮತ್ತು ದೇವಸ್ಥಾನ ಇದೆ ಅಣ್ಣ. ಇಲ್ಲೇ ದೇವಸ್ಥಾನದ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಎಲ್ಲದೂ ಹಂಗೆ ಹಾಳ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ಮತ್ತು ಇದಕ್ಕೆ ಮತ್ತು ಯಾವುದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸೋಣ ಅಂದ್ಬಿಟ್ಟು ಇವತ್ತು ಈಗಾಗಿದ್ದು ನ್ಯೂಸು ಅದೇನೆ. ಸತ್ತೋಗಿರೋದು, ಹಾವು ಕಚ್ಚಿ ಸತ್ತೋಗಿದ್ದಾರೆ. ಮಕ್ಕಳು ಮರಿ ಎಲ್ಲ ಓಡಾಡ್ತಾ ಇರ್ತವೆ ಅಣ್ಣ. ರಘು ಅಂತ, ನಾವು ಈ ಬೀರ್ನಳ್ಳಿ ಕೆರೆ ನಿವಾಸಿನೇ. ಇಲ್ಲಿ ಹಾವುಗಳು ಒತ್ತಡ ತುಂಬಾ ಇದೆ. ವಿಚಾರ ಏನಪ್ಪ ಅಂತಂದರೆ, ಈ ಕೆರೆದು ಇದ್ರದ್ದು ಚಾನಲ್ದು ಹೂಳೆತ್ತಿದ್ದು ಬಿಟ್ಟು ಅವಾಗಿಂದ ಈ ಹಾವುಗಳೆಲ್ಲ ಜಾಸ್ತಿ ಆಗೋಯ್ತು.
ಇಲ್ಲಿ ಮಕ್ಕಳು ಮರಿಗಳೆಲ್ಲ ಆಟ ಆಡ್ತಾರೆ. ಸ್ಕೂಲಿದೆ, ಶಾಲೆಗೂ 2-3 ಸಲ ಬಂದಿದೆ, ಕಂಪ್ಲೇಂಟ್ ಮಾಡಿದ್ದಾರೆ ನಗರಸಭೆಗೆ. ಪಾಪ ಅವ್ರು ಬಂದು ಕಳಿಸಿದ್ರು. ಬಟ್ ಪಾರ್ಕ್ ಒಂದೊಂದು ವ್ಯವಸ್ಥೆ ಇದೆ ಏನಿದೆ ಆಳು ಬಿದ್ದಿರೋದು ಒಂಚೂರು ವ್ಯವಸ್ಥಿತವಾಗಿ ಮಾಡೋ ಥರ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಸ್ವಲ್ಪ ಗಮನ ತರಿಸಿ ಮತ್ತು ಇವುಗಳನ್ನೆಲ್ಲ ಒಂಚೂರು ಕ್ಯಾಪ್ಚರ್ ಮಾಡಿಬಿಟ್ಟು ಆದಷ್ಟು ತೋರಿಸಿ ಜನಗಳಿಗೆ ಗೊತ್ತಾಗುತ್ತೆ ಏನಂತ ವ್ಯವಸ್ಥಿತವಾಗಿ. ಅದು ಬಿಟ್ಟರೆ ಇನ್ನೇನು ವಿಚಾರಗಳಿಲ್ಲ. ಇವತ್ತೊಂದು ಸಾವಾಗಿದೆ, ಮುಂದೆ ಇನ್ನೊಂದು ಆಗದೇ ಇರೋ ಥರ ನಿಮ್ಮ ಮಾಧ್ಯಮದ ಮುಖಾಂತರ ಗಮನಕ್ಕೆ ತಗೊಬನ್ನಿ. ಎಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕು ಕಣಪ್ಪ. ಇಲ್ಲಿ ಇವತ್ತು ಒಬ್ಬಂದು ಸತ್ತವನೆ, ನಾಳೆಗೊಬ್ಬರು ಸಾಯ್ತಾರೆ. ಆಮೇಲೆ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರ್ತವೆ, ಹಾವು ಅಲ್ಲಿ ಬೇಕಾದಷ್ಟು ಇಲ್ಲೆಲ್ಲ ಇದಾಗಿ ಹೋಗಿದೆ. ಒಂಚೂರು ಕ್ಲೀನ್ ಮಾಡಿಸ್ಕೊಡೋಕ್ಕೆ ಅದೊಂದು ಕೇಳ್ಕೊತೀವಿ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲೂ ಬಂದು ಕುಡಿದು ಮನೆಗಿರ್ತಾರೆ, ಅಲ್ಲೆಲ್ಲ ಬಂದು ಗಲೀಜು ಮಾಡ್ತಾರೆ. ಆಮೇಲೆ ಹಾವು ಅಲ್ಲಿ ಕಡ್ಡಿ ಕಸ ಒಂದು ಚೂರು ಕ್ಲೀನ್ ಇಲ್ಲ ಇಲ್ಲಿ, ಪಾರ್ಕ್ ಥರನೇ ಇಲ್ಲ ಇದು. ಆಮೇಲೆ ಗೇಟು ಅದು ಇದು ಎಲ್ಲನೂ ಒಂಚೂರು ಕ್ಲೀನ್ ಮಾಡಿಕೊಡೋಕ್ಕೆ ಅಷ್ಟೇ ನಾನು